ದೆಹಲಿಯಲ್ಲಿ ಯಡಿಯೂರಪ್ಪ ಅವರ ಮೇಲೆ ಹೆಚ್ಚಿದ ಒತ್ತಡ, ಕೆಳಗಿಳಿತಾರ ಸಿಎಂ. ನಿನ್ನೆ ಬೆಂಗಳೂರಿನಲ್ಲಿ ಲೋಕಾಯುಕ್ತ ವರದಿ ಸಲ್ಲಿಸಿದ ನಂತರ ದಿಢೀರ್ ರಾಜಕೀಯ ಬೆಳವಣಿಗೆ ನಡೆಯೋದಕ್ಕೆ ಆರಂಭವಾಯಿತು. ನಂತರ ಬೆಂಗಳೂರಿನಿಂದ ಅದು ದೆಹಲಿಗೆ ಶಿಫ್ಟ್ ಆಗಿತ್ತು. ದೆಹಲಿಯಲ್ಲಿ ನಡೆದ ರಾಜಕೀಯ ಬೆಳವಣಿಗೆಯ ಕ್ಷಣದ ತಾಜಾ ಮಾಹಿತಿಯನ್ನು ಸ್ವರ್ಣ ನ್ಯೂಸ್ 24/7 ನಿಮಗೆ ನೀಡುತ್ತೆ. ಈಗಾಗಲೇ ದೆಹಲಿಯಿಂದ ಯಡಿಯೂರಪ್ಪ ಹೊರಟಿದ್ದಾರೆ, ಅವ್ರ ಜೊತೆಗೆ ಈಶ್ವರಪ್ಪ ಹೊರಟಿದ್ದಾರೆ. ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಬೆಳಗ್ಗೆ 5ಕ್ಕೆ ಹೊರಟಿರುವ ಯಡಿಯೂರಪ್ಪ ಅವರು 7:30 ಹೊತ್ತಿಗೆ ಬೆಂಗಳೂರಿಗೆ ತಲುಪುವ ಸಾಧ್ಯತೆ ಇದೆ. ಹೈಕಮಾಂಡ್ ಜೊತೆಗೆ ದೆಹಲಿಯಲ್ಲಿರುವ ಎಲ್ಲ ಬಿಜೆಪಿಯ ಪ್ರಮುಖ ನಾಯಕರು ನಿನ್ನೆ ರಾತ್ರಿ ಇಡೀ ಚಿಂತನ ಮಂಥನ ನಡೆಸಿದ್ದಾರೆ. ಯಡಿಯೂರಪ್ಪ ಅವರಿಗೆ ಬಿಜೆಪಿ ವರಿಷ್ಠರು ರಾಜೀನಾಮೆ ನೀಡೋದಕ್ಕೆ ಸೂಚಿಸಿದ್ದಾರೆ ಅನ್ನುವ ಮಾಹಿತಿ ನಮಗೆ ತಿಳಿದು ಬಂದಿದೆ. ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಾರ್ಲಿಮೆಂಟ್ನಲ್ಲಿ ನಡೆಯುವ ಅಧಿವೇಶನದಲ್ಲಿ ತನ್ನ ಮುಖಭಂಗವನ್ನು ಅನುಭವಿಸುವುದನ್ನು ಉಳಿಸಿಕೊಳ್ಳೋದಕ್ಕೆ ಯಡಿಯೂರಪ್ಪ ಅವರ ರಾಜೀನಾಮೆ ಅನಿವಾರ್ಯ ಅನ್ನೋ ಮಾತನ್ನು ಹೇಳಿದೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆಯ ಬಗ್ಗೆ ಈಗಾಗಲೇ ತೀವ್ರ ಚರ್ಚೆ ನಡೆದಿದ್ದು ವರಿಷ್ಠರು ಯಡಿಯೂರಪ್ಪ ಅವರಿಗೆ ಸೂಚನೆ ನೀಡಿದ್ದಾರೆ. ಆದರೆ ವರಿಷ್ಠರ ಈ ಸೂಚನೆಗೆ ಯಡಿಯೂರಪ್ಪ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಬೆಂಗಳೂರಿಗೆ ದಿಢೀರ್ ಹಿಂದಿರುಗಿದ್ದಾರೆ. ಬೆಳಿಗ್ಗೆ ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಹೊರಟಿರುವ ಯಡಿಯೂರಪ್ಪ 7:30 ಹೊತ್ತಿಗೆ ಬೆಂಗಳೂರಿಗೆ ತಲುಪಲಿದ್ದಾರೆ. ಇನ್ನು ಲೋಕಾಯುಕ್ತರು ಗಣಿ ವರದಿ ಸಲ್ಲಿಸ್ತಾ ಇದ್ದ ಹಾಗೆ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಚುರುಕಾಗಿದೆ. ವರದಿಯ ಪರಾಮರ್ಶೆಗೆ ಬಿಜೆಪಿ ಹೈಕಮಾಂಡ್ ಬೆಳಗ್ಗೆ 3 ಗಂಟೆವರೆಗೂ ಸಭೆ ನಡೆಸಿತು. ಆದರೆ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ. ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಹಿರಿಯ ಮುಖಂಡ ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ಧರ್ಮೇಂದ್ರ ಪ್ರಧಾನ್, ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ ಭಾಗವಹಿಸಿದರು. ಆದರೆ ಅನಂತಕುಮಾರ್ ಸಭೆಯಲ್ಲಿ ಭಾಗವಹಿಸಲಿಲ್ಲ. ಸಭೆಯಲ್ಲಿ ಯಡಿಯೂರಪ್ಪ ತಮ್ಮ ಮೇಲೆ ಬಂದಿರೋ ಆರೋಪಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ಜೊತೆಗೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಪಟ್ಟು ಹಿಡಿದರು ಎಂದು ಮೂಲಗಳು ತಿಳಿಸಿವೆ. ಆದರೆ ಹೈಕಮಾಂಡ್ ಇವರ ವಾದವನ್ನು ಒಪ್ತಾ ಇಲ್ಲ. ರಾಜೀನಾಮೆಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 9:30ಕ್ಕೆ ಗಡ್ಕರಿ ನಿವಾಸದಲ್ಲಿ ಸಂಸದೀಯ ಮಂಡಳಿಯ ಸಭೆ ನಡೆಯಲಿದೆ. ಸಭೆಯಲ್ಲಿ ಹೈಕಮಾಂಡ್ನ ಎಲ್ಲ ನಾಯಕರು ಭಾಗವಹಿಸುವ ಸಾಧ್ಯತೆ ಇದ್ದು ಯಡಿಯೂರಪ್ಪ ರಾಜೀನಾಮೆ ಬಗ್ಗೆ ಅಂತಿಮ ನಿರ್ಧಾರ ಹೊರಬಿಡಲಿದೆ. ಇನ್ನು ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಬಂದಿದ್ದೇ ತಡ ಸಿಎಂ ಯಡಿಯೂರಪ್ಪ ನಿದ್ದೆಗೆ ಬೆಂಕಿ ಬಿತ್ತು. ರಾತ್ರಿ 3 ಗಂಟೆಯವರೆಗೂ ಸಭೆ ಮುಗಿಸಿದ ಸಿಎಂ ಬೆಳಗ್ಗೆ 5:30ಕ್ಕೆ ಏಕಾಏಕಿ ಏರ್ಪೋರ್ಟ್ನತ್ತ ದೌಡಾಯಿಸಿದರು. ಬೆಂಗಳೂರಿಗೆ ವಿಮಾನ ಹತ್ತಿದರು. ರಾತ್ರಿ ಇಡೀ ನಿದ್ರೆ ಮಾಡದ ಸಿಎಂ ಅಧಿಕಾರ ಬಿಟ್ಟುಕೊಡಲು ಸುತಾರಾಮ್ ಒಪ್ತಾ ಇಲ್ಲ ಎನ್ನಲಾಗಿದೆ. ಯಡಿಯೂರಪ್ಪ ಅವರ ದಿಢೀರ್ ನಿರ್ಗಮನ ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದು ಕಮಲ ಪಾಳ್ಯದಲ್ಲಿ ಆತಂಕ ಮನೆ ಮಾಡಿದೆ.